ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಪಕ್ಷದಲ್ಲಿ ಶಿಸ್ತು ಮತ್ತು ತ್ಯಾಗಕ್ಕೆ ಮೊದಲ ಆದ್ಯತೆ ಅಂತ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಶಿಸ್ತಿನ ವಿಷಯದಲ್ಲಿ ಪಕ್ಷದ ಹಿರಿಯರು ವರಿಷ್ಠರು ರಾಜಿ ಮಾಡಿಕೊಂಡಿರುವ ಉದಾಹರಣೆ ನಮ್ಮ ಮುಂದಿಲ್ಲ. ಸದ್ಯ ಬಸನಗೌಡ ಪಾಟೀಲ್ ಅವರ ವಿರುದ್ಧದ ಶಿಸ್ತು ಕ್ರಮ ವರಿಷ್ಠರು ಸುದೀರ್ಘ ಅವಧಿಯಿಂದ ಸ್ಥಿತಿಗತಿಗಳನ್ನು ಅವಲೋಕಿಸಿ ಅನಿವಾರ್ಯವಾಗಿ ತೆಗೆದುಕೊಂಡಿರುವ ಕ್ರಮವಾಗಿರುತ್ತದೆ. ಪಕ್ಷದ ಬೆಳವಣಿಗೆಯಲ್ಲಿನ ಕಹಿ ಘಟನೆಗಳನ್ನು ಉಲ್ಲೇಖಿಸಿ ಪಕ್ಷದ ವರಿಷ್ಠರಿಗೆ ನಾನು ಎಂದೂ ದೂರುಗಳನ್ನು ಹೇಳಿಕೊಂಡಿಲ್ಲ, ದಾಖಲಿಸಿಯೂ ಇಲ್ಲ. ಪೂಜ್ಯ ತಂದೆ ಯಡಿಯೂರಪ್ಪನವರು ಎಲ್ಲವನ್ನೂ ಸಮಚಿತ್ತ ಭಾವದಿಂದ ನೋಡಿ ಪಕ್ಷವನ್ನ ಕುಟುಂಬದಂತೆ ಬೆಳೆಸಿದ ಮಾದರಿಯಲ್ಲಿಯೇ ನಡೆಯಬೇಕೆಂದು ಸಂಕಲ್ಪ ಹೊತ್ತು ಸಂಘದ ಹಿರಿಯ ಮತ್ತು ಪಕ್ಷದ ಹಿರಿಯರ ಮಾರ್ಗದರ್ಶನದಲ್ಲಿ ಮುನ್ನಡೆಸಿದ್ದೀನಿ ಅಂತ ಟ್ವೀಟ್ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇದು ವಿಜಯೇಂದ್ರ ಅವರು ಕೆಲವೇ ನಿಮಿಷಗಳ ಮುಂಚೆ ಮಾಡಿರುವ ಟ್ವೀಟ್. ನಲವತ್ತೈದು ನಿಮಿಷದ ಮುಂಚೆ ಯತ್ನಾಳ್ ಉಚ್ಚಾಟನೆಯ ಸ್ಟೋರಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದೆ. ಪಕ್ಷದ ಹಿರಿಯರು ಹಾಗೂ ವರಿಷ್ಠರು ಈ ವಿಷಯದಲ್ಲಿ ಎಂದಿಗೂ ರಾಜಿ ಮಾಡಿಕೊಂಡಿರುವ ಉದಾಹರಣೆ ನಮ್ಮ ಮುಂದಿಲ್ಲ. ಶಿಸ್ತಿನ ವಿಷಯದಲ್ಲಿ ರಾಜಿ ಮಾಡಿಕೊಂಡಿರುವ ಉದಾಹರಣೆ ನಮ್ಮ ಮುಂದಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ನಡೆದ ಕಹಿ ಪ್ರಸಂಗಗಳಿಂದ ಎಂದಿಗೂ ನಾನು ಉದ್ವೇಗಗೊಳ್ಳಲಿಲ್ಲ. ಇದು ವಿಜಯೇಂದ್ರ ಟ್ವೀಟ್. ಯತ್ನಾಳ್ ಉಚ್ಚಾಟನೆ ಮಾಡಿಸಿ ಮೇಲುಗೈ ಸಾಧಿಸಿದ್ರ ವಿಜಯೇಂದ್ರ. ಯತ್ನಾಳ್ ಉಚ್ಚಾಟನೆಗೆ ವರಿಷ್ಠರ ಮುಂದೆ ಒತ್ತಾಯಿಸಿದ್ರು. ವಿಜಯೇಂದ್ರ ವಿರುದ್ಧ ಯತ್ನಾಳ್ ಹೋರಾಟಕ್ಕಿಳಿದಿದ್ರು. ಶತಾಯಗತಾಯ ವಿಜಯೇಂದ್ರನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ಬೇರೆ ಯಾರಾದ್ರೂ ಆಗ್ಲಿ, ಆದ್ರೆ ವಿಜಯೇಂದ್ರ ಇರಬಾರ್ದು ಅಂತ. ಈಗ ರೆಬಲ್ಸ್ ಬಣದಲ್ಲಿ ಸದ್ಯಕ್ಕೆ ಟೆನ್ಷನ್ ಶುರುವಾಗಿದೆ. ಕುಮಾರ್ ಬಂಗಾರಪ್ಪ ಇದ್ದಾರೆ, ಲಿಂಬಾವಳಿ ಇದ್ದಾರೆ, ಸಿದ್ದೇಶ್ವರ್ ಇದ್ದಾರೆ, ಹರೀಶ್ ಇದ್ದಾರೆ. ಇವರೆಲ್ಲರೂ ಕೂಡ ಈಗ ಶಾಕ್ನಲ್ಲಿದ್ದಾರೆ. ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ರೆಬಲ್ಸ್ ಬಣದಲ್ಲಿ ತಲ್ಲಣ ಶುರುವಾಗಿದೆ. ಯತ್ನಾಳ್ ಬಣದಿಂದ ಈ ನಿರೀಕ್ಷೆ ಇರಲಿಲ್ಲ, ಕಾನ್ಫಿಡೆಂಟ್ ಇದ್ರು. ಆದ್ರೆ ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಒಂದು ದೊಡ್ಡ ನಿರ್ಧಾರ ತಗೊಂಡಿದೆ. 6 ವರ್ಷದ ಕಾಲ ಉಚ್ಚಾಟನೆ. ಬಿಜೆಪಿ ಪಕ್ಷದಿಂದ ಯತ್ನಾಳ್ ಹೊರಗೆ ಹೋಗ್ತಾ ಇರೋದು ಇದು 2ನೇ ಬಾರಿ. ಯತ್ನಾಳ್ ಬಣಕ್ಕೆ ವಿಜಯೇಂದ್ರ ಬಣದಿಂದ ಮಾಸ್ಟರ್ ಸ್ಟ್ರೋಕ್. ಹಾಗಾದ್ರೆ ಯತ್ನಾಳ್ ಉಚ್ಚಾಟನೆ ಮಾಡಿಸಿ ಮೇಲುಗೈ ಸಾಧಿಸಿದ್ರ ವಿಜಯೇಂದ್ರ. ನಿನ್ನೆ ವಿಜಯೇಂದ್ರ ಬಣದ ಇಬ್ಬರು ನಾಯಕರಿಗೂ ಕೂಡ ನೋಟಿಸ್ ಸರ್ವ್ ಆಗಿದೆ. ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು 72 ಗಂಟೆಗಳಲ್ಲಿ ನೀವು ಉತ್ತರ ಕೊಡಿ ಅಂತ. ಯತ್ನಾಳ್ ಉಚ್ಚಾಟನೆಯ ಮೂಲಕ ಇಡೀ ಬಿಜೆಪಿಗೆ ಹೈಕಮಾಂಡ್ ಸಂದೇಶ ರವಾನಿಸ್ತಾ. ಬಿಜೆಪಿ ಶಾಸಕರಾದ ಸುರೇಶ್ ಗೌಡ ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ಸುರೇಶ್ ಗೌಡ್ರೆ, ಉಚ್ಚಾಟನೆ ಮಾಡ್ತಾರೆ ಅಂತ ಒಂದು ಬಣ, ಉಚ್ಚಾಟನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಮತ್ತೊಂದು ಬಣ. ಅಂತಿಮವಾಗಿ ಶಿಸ್ತು ಸಮಿತಿ ಒಂದು ನಿರ್ಧಾರ ತಗೊಂಡಿದೆ. ಈಗ ನಿರ್ಧಾರ ತಗೊಂಡಿರೋದಕ್ಕೆ ಏನ್ ಕಾರಣ? ಇದು ನೋಡಿ, ವಿಜಯೇಂದ್ರನ ಆಯ್ಕೆ ಮಾಡದಂತ ಸಂದರ್ಭದಲ್ಲಿ ಪದೇ ಪದೇ ಹೈಕಮಾಂಡ್ ಅನ್ನೇ ಪ್ರಶ್ನೆ ಮಾಡ್ತಾ ಇದ್ರು. ರಾಜ್ಯದ ಅಧ್ಯಕ್ಷನಾಗಿ ವಿಜಯೇಂದ್ರ ಅವ್ರನ್ನ ಆಯ್ಕೆ ಮಾಡಿದ್ಮೇಲೆ ಪದೇ ಪದೇ ಯತ್ನಾಳ್ ಅವರು ಹೈಕಮಾಂಡ್ ನಿರ್ಧಾರವನ್ನೇ ಪ್ರಶ್ನೆ ಮಾಡ್ತಾ ಇದ್ರು. ಮನಸ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ರು. ಬಹಳ ಸಲ ಅವರಿಗೆ ವಾರ್ನಿಂಗ್ ಕೊಟ್ಟರು ಕೂಡ ಹೈಕಮಾಂಡ್ನೇ ಪ್ರಶ್ನೆ ಮಾಡ್ತಿದ್ರು. ಅದರಿಂದ ಇವತ್ತು ಬಹಳ ತಡವಾಯ್ತಿದ್ದು. ಇದು ಮುಂಚೆನೆ ಮಾಡಬೇಕಾಗಿತ್ತು. ಆದ್ರೆ ನಾನು ಇದನ್ನ ಸ್ವಾಗತ ಮಾಡ್ತೇನೆ. ಇದು ಒಂದು ಸ್ಪಷ್ಟ ಸಂದೇಶವನ್ನ ಕೇಂದ್ರದ ವರಿಷ್ಠರು ಇವತ್ತು ಕಳಿಸಿದ್ದಾರೆ. ಯಾರೇ ದೊಡ್ಡವರಲ್ಲ, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ಎಲ್ಲರೂ ಕೂಡ ಒಂದು ಪಕ್ಷದ ಶಿಸ್ತಿನಲ್ಲಿ ಇರಬೇಕು ಅನ್ನೋದು ಒಂದು ಸಂದೇಶವನ್ನ ಇವತ್ತು ಕೇಂದ್ರದ ವರಿಷ್ಠರು ಕಳಿಸಿದ್ದಾರೆ. ನಾನು ಇದನ್ನ ಸ್ವಾಗತ ಮಾಡ್ತೇನೆ. ಮತ್ತೆ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ನಾವು ಅಧಿಕಾರವನ್ನು ಹಿಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಈ ಆಂತರಿಕ ಕಚ್ಚಾಟದಿಂದ ಕರ್ನಾಟಕದಲ್ಲಿ ಸ್ವಲ್ಪ ಗೊಂದಲಗಳನ್ನ ನಾವು ನೋಡಿದ್ವು ನಾವು. ಅದರಿಂದ ಇವತ್ತು ಇದಕ್ಕೆ ಪುಲಿ ಸ್ಟಾಪ್ ಇಡಬೇಕು ಅಂತ ಹೇಳಿ ಒಂದು ಗಟ್ಟಿ ನಿರ್ಧಾರವನ್ನ ಕೇಂದ್ರದ ವರಿಷ್ಠರು ತಗೊಂಡಿದ್ದಾರೆ. ನಾನು ಇದನ್ನ ಸ್ವಾಗತ ಮಾಡ್ತೀನಿ. ಅಲ್ಲ, ಈಗ ಯತ್ನಾಳ್ ಬಣದ ಬಗ್ಗೆ ಒಂದು ಕ್ರಮ ಆಗುತ್ತೆ ಅನ್ನೋದಾದ್ರೆ, ವಿಜಯೇಂದ್ರ ಬಣದ ನಾಯಕರೇನು ಕಡಿಮೆ ಇರಲಿಲ್ಲ, ಸಮಾವೇಶಗಳನ್ನ ಮಾಡಿದ್ರು, ಮೇಲಿಂದ ಮೇಲೆ ಏಕವಚನದಲ್ಲಿ ಹೇಳಿಕೆಗಳನ್ನ ಕೊಟ್ರು.
ಇದು ಯಾವುದೇ ಬಣ ಇರಲಿ, ವಿಜಯೇಂದ್ರನ್ ಬಣ ಇರ್ಬೋದು, ಮತ್ತೆ ಯತ್ನಾಳ್ ಬಣ ಇರ್ಬೋದು, ಇಲ್ಲಿ ಬಣದ ರಾಜಕಾರಣದ ಪ್ರಶ್ನೆ ಅಲ್ಲ. ಇದು ಪಕ್ಷದ ಲಕ್ಷಾಂತರ ಜನ ರಾತ್ರಿ ಹಗಲು ಇವತ್ತು ಪಕ್ಷಕ್ಕಾಗಿ ದುಡಿದಿದ್ದಾರೆ. ದೇಶದಲ್ಲಿ ಇವತ್ತು ಕೂಡ ದುಡಿತಿದ್ದಾರೆ. ಅವರೊಂದು ಶಾಸಕರು ಆಗಕ್ಕಾಗಿಲ್ಲ, ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗಕ್ಕಾಗಿಲ್ಲ. ಅಂದ್ರೆ ತಮ್ಮ ಎಲ್ಲವನ್ನ ತ್ಯಾಗವನ್ನ ಮಾಡಿ ಇವತ್ತು ನಮ್ಮನ್ನೆಲ್ಲ ಶಾಸಕರು ಮಾಡಿ, ಮುಖ್ಯಮಂತ್ರಿಗಳನ್ನ ಮಾಡಿ, ಪ್ರಧಾನಮಂತ್ರಿಗಳನ್ನ ಮಾಡಿರುವಂತ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷದಲ್ಲಿ ಈ ರೀತಿಯ ಬಣಗಳನ್ನ ಇಟ್ಕೊಂಡು ರಾಜಕಾರಣ ಮಾಡೋದಕ್ಕೆ ಯಾವತ್ತು ಕ್ಷಮೆ ಇರಲ್ಲ ಬಿಜೆಪಿಲಿ. ಅದರಿಂದ ಇವತ್ತು ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಅಂತ ದೇಶದಲ್ಲಿ ಹೆಸರಾಗಿರುವಂತ ಒಂದು ಪಾರ್ಟಿ, ಅತ್ಯಂತ ಹೆಚ್ಚಿನ ಕಾರ್ಯಕರ್ತರು. ಶಿಸ್ತಿನ ಪಾರ್ಟಿ ಅಂತ ತೋರಿಸ್ಕೊಳ್ಳಕ್ 2 ವರ್ಷ ಬೇಕಾಯ್ತಾ ಬಿಜೆಪಿಗೆ? ಸ್ವಲ್ಪ ಇದರಲ್ಲಿ ತಡ ಆಗಿದೆ ಅಂತ ನಾನು ಹೇಳಿದ್ನಲ್ಲ, ಸ್ವಲ್ಪ ತಡ ಆಗಿದೆ, ಆದ್ರೂ ಒಂದು ಒಳ್ಳೆ ನಿರ್ಧಾರ ತಗೊಂಡಿದೆ ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಮೊದಲನೇ ವರ್ಡೇ ನಂದು ತಡವಾಗಾದ್ರೂ ನಿರ್ಧಾರ ತಗೊಂಡಿದ್ದಾರೆ, ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದೇನೆ. ಈ ತಡ ಆಗಿದ್ದು ನಿಮ್ಮೆಲ್ರಿಗೂ ಯಾವ ರೀತಿ ಕಿರಿಕಿರಿ ಆಗ್ತಾ ಇತ್ತು? ಶಿಸ್ತಿನ ಪಕ್ಷ ಬಾಯ್ ಬಿಟ್ರೆ ಶಿಸ್ತಿನ ಪಕ್ಷ ಅಂತ ಎಲ್ಲ ನಾಯಕರು ಹೇಳ್ತಾ ಇದ್ರಿ, ದಿನ ಬೆಳಗಾದ್ರೆ ಬಂದು ಕ್ಯಾಮರಾ ಮುಂದೆ ಏಕವಚನದಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಹೈಕಮಾಂಡ್ ನಿರ್ಧಾರ ತಗೊಂಡಿದೆ, ಒಂದು ಒಳ್ಳೆ ದಿನಗಳು ಬಂದಿದೆ ಪಾರ್ಟಿಗೆ. ಖಂಡಿತ ನಾವು ಗುಂಪಾಗಿ ಹೋರಾಟ ಮಾಡ್ತೇವೆ. ಮುಂದಿನ 2028ಗೆ 100% ಸರ್ಕಾರವನ್ನ ಮಾಡ್ತೇವೆ. ಪ್ರಶಾಂತ್ ನಾತು ಇದ್ದಾರೆ. ಎಸ್ ಪ್ರಶಾಂತ್. ಸುರೇಶ್ ಗೌಡ್ರೆ ನಮಸ್ಕಾರ, ಹೇಳಿ ಸಾಹೇಬ್ರೆ. ನಿಮ್ಮ ಪಾರ್ಟಿಯ ಶಾಸಕರಲ್ಲಿ, ಸಂಸದರಲ್ಲಿ ಏನ್ ಚರ್ಚೆ ನಡೀತಾ ಇತ್ತು? ಈ ಎಲ್ಲ ಬೆಳವಣಿಗೆಗಳು, ಪದೇ ಪದೇ ಹೇಳಿಕೆಗಳು. ಅಲ್ಲ, ಯಾವಾಗಲೂ ಯತ್ನಾಳ್ ಅವರು ಒಂದೊಂದ್ಸಲಿ ಅಸೆಂಬ್ಲಿ ನಿಂತ್ಕೊಂಡು ಆನ್ಸರ್ ಮಾಡ್ಬಿಡೋರು. ವಿರೋಧ ಪಕ್ಷ ನಾವಾಗಿ ನಮ್ಮಲ್ಲೇ ಮಾತಾಡ್ಬಿಡೋರು. ನಮಗೆ ತುಂಬಾ ನೋವಾಗೋದು ಅವಾಗ. ಏನು ನಮಗೆ ಈ ತರ ಇಲ್ಲಿ ಇರ್ಸು ಮುರ್ಸಾಗುವಂಥದ್ದನ್ನ ಪಕ್ಷದ ಪರವಾಗಿ ವಿರುದ್ಧವಾಗಿ ಮಾತಾಡ್ಬಿಡೋರು ಅಲ್ಲೇ ಅಸೆಂಬ್ಲಿ ಒಳಗಡೆ. ನಮ್ಗೆ ತುಂಬಾ ನೋವಿತ್ತು. ಆಮೇಲೆ ಯಾವಾಗ್ಲೂ ಕೂಡ ಯಡಿಯೂರಪ್ಪನವ್ರನ್ನ, ವಿಜೇಂದ್ರನ ಹೈಕಮಾಂಡ್ ಅಧ್ಯಕ್ಷರ ಮಾಡಿರೋದು. ಯಡಿಯೂರಪ್ಪ ವಿಜೇಂದ್ರ ಅವ್ರನ್ನ ಮಾಡಿದ್ದು ಹೈಕಮಾಂಡ್ ಪ್ರಶ್ನೆ, ನೀವು ಮಾಡಿ ಸರಿಗಿಲ್ಲ, ಅವನ್ನ ಬದಲಾಯಿಸಬೇಕು ಅವ್ರನ್ನ ಅಂತೇಳಿ. ಇವೆಲ್ಲವೂ ನಮಗೆ ಇರ್ಸು ಮುರ್ಸನ್ನ ಪಾರ್ಟಿಯಲ್ಲಿ ಮಾಡ್ತಾ ಇತ್ತು. ಇವತ್ತೊಂದು ಒಳ್ಳೆ ನಿರ್ಧಾರ ಬಂದಿದೆ. ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ ಅನ್ನೋದನ್ನ ಒಂದು ಸಂದೇಶವನ್ನ ಪಕ್ಷ ಇವತ್ತು ಸಂದೇಶವನ್ನ ಕಳಿಸಿದೆ. ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತೇನೆ. ಸುರೇಶ್ ಗೌಡ, ನೀವು ಯಾವತ್ತಾದ್ರೂ ಹಿಂಗ್ ಶಾಸಕರುಗಳ ಮಧ್ಯೆ ಯತ್ನಾಳ್ರ ಜೊತೆ ಚರ್ಚೆ ನಡೆದಿತ್ತ? ಪದೇ ಪದೇ ಈ ರೀತಿ ಹೇಳಿಕೆಗಳನ್ನ ಕೊಡೋದ್ರಿಂದ ಏನಂದ್ರೆ ಅದರದ್ದು ಉಪಯೋಗ ಏನು, ಪೊಲಿಟಿಕಲ್ ಯೂಸೇಜ್ ಏನು? ಯತ್ನಾಳ್ರ ಜೊತೆ ಯಾವತ್ತಾದ್ರೂ ಶಾಸಕರ ಚರ್ಚೆ ನಡೆದಿತ್ತ ಇದ್ರ ಬಗ್ಗೆ? ಎಲ್ರೂ ಕೂಡ ಮಾತಾಡದಲ್ಲಿರುವಂತ ಸಂದರ್ಭದಲ್ಲಿ ಸಿಗಾಕೊಂಡ್ಬಿಟ್ಟಿದ್ರು. ಎಲ್ರಿಗೂ ಬೇಸರ ಆಯ್ತು. ಯತ್ನಾಳ್ ಅವರ ಪದೇ ಪದೇ ಹೇಳಿಕೆಗಳು ಪಕ್ಷದಲ್ಲಿ ಆಗ್ತಾ ಇರೋದು, ಶಾಸಕಾಂಗದ ಪಕ್ಷದಲ್ಲಿ ಮತ್ತೆ ಶಾಸಕರಿದ್ದಾಗ ನಾವೆಲ್ಲರೂ ಅನ್ಕೊಳ್ತಿದ್ದೋ ಯಾವಾಗ ಇದು ಸರಿ ಹೋಗುತ್ತೆ. ನಮ್ಗೆ ಬಹಳ ನೋವಾಗ್ತಾ ಇತ್ತು. ನಾವೆಲ್ಲ ಒಂದು ಹೋರಾಟ ಮಾಡ್ಬೇಕಾಯ್ತು. ಕಾಂಗ್ರೆಸ್ ಒಂದು 100 ಹಗರಣಗಳು ಇವತ್ತು ಈಚೆಗೆ ಬಂದಿದೆ. ನಾವು ಯಾವಾಗ ಒಗ್ಗಟ್ಟಾಗಿ ಹೋರಾಟ ಮಾಡಕ್ಕಾಗ್ತಿಲ್ಲ. ಮಧ್ಯೆ ಮಧ್ಯೆ ನಮ್ಮ ಆಂತರಿಕ ಕಚ್ಚಾಟದೇ ಒಂದು ಸುದ್ದಿಗಳಾಗ್ತಾ ಇತ್ತು ಪತ್ರಿಕೆಗಳಲ್ಲಿ. ಅದರಿಂದ ಇವತ್ತು ಯಾವತ್ತು ಸರಿ ಹೋಗುತ್ತೆ ಅಂತ ನಾವು ಬಹಳ ಇದರಿಂದ ಕಾಯ್ತಾ ಇದ್ದು. ನಾನು ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೆ. ಯಾವಾಗ್ಲೂ ಯಡಿಯೂರಪ್ಪನವ್ರನ್ನ ಅಟ್ಯಾಕ್ ಮಾಡೋದು, ನಮ್ಮ ದೊಡ್ಡ ನಾಯಕರಾಗಿದ್ದಂಥವ್ರನ್ನ ಅವ್ರನ್ನ ಅಟ್ಯಾಕ್ ಮಾಡುತ್ತಂತ ಇವೆಲ್ಲ ಆದಾಗ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಎಲ್ರು ಮುಂದೆ ಬರಬೇಕು, ಯಡಿಯೂರಪ್ಪನವ್ರನ್ನ ಈ ರೀತಿಯ ಮಾತಾಡೋದನ್ನ ತಪ್ಪಿಸ್ಬೇಕು, ಯತ್ನಾಳ್ ಅವ್ರಿಗೆ ಮಾತಾಡಬಾರ್ದು, ಪಕ್ಷದ 4 ಗೋಡೆ ಮಧ್ಯೆ ಮಾತಾಡಬೇಕು ಅಂತಲೂ ಕೂಡ ನಾನು ಹೇಳಿದ್ದೆ. ಆದರೆ ಇವತ್ತೊಂದು ಒಳ್ಳೆ ನಿರ್ಧಾರ ಬಂದಿದೆ, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ರೈಟ್ ಸುರೇಶ್ ಗೌಡ್ರೆ, ಧನ್ಯವಾದ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.